ತಾಲೂಕಿನ ಮಾಡಸಿರಿವಾರ ಗ್ರಾಮಸ್ಥ ಮೆಹಬೂಬ್ ಸಾಬ್ ಮಾತನಾಡಿ, ಶಾಲೆಯ ಪ್ರವೇಶಕ್ಕೆ ದಿಕ್ಕು ತೋಚದಂತೆ ಹೋಟೆಲ್, ಮದ್ಯ ಅಂಗಡಿ ಹಾಗೂ ಅಂಗಡಿ ಮುಂಗಟ್ಟು ನಿರ್ಮಿಸಿಕೊಂಡಿದ್ದು, ಇದರ ಪರಿಣಾಮವಾಗಿ ಕಳೆದ ತಿಂಗಳು ನನ್ನ ಮಗಳು ಶಾಲೆಗೆ ತೆರಳುವಾಗ ಅಪಘಾತದಲ್ಲಿ ಮರಣ ಹೊಂದಿದ್ದು, ಇದನ್ನು ಅರಿತು ಅಂಗಡಿ ಮುಂಗಟ್ಟು ತೆರವುಗೊಳಿಸಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಮಾಡಿದ್ದು, ಆದರೆ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿಸಿರೋ ಊರಲ್ಲಿ ಹೋದ ತಿಂಗಳು 7ನೇ ತಿಂಗಳು 25ನೇ ತಾರೀಕಿಗೆ ಒಂದು ಪಾಪು ಡೆತ್ ಆಗಿತ್ತು. ಯಾಕಂದರೆ ರೋಡ್ನೇ ಹತ್ರ ಒಂದೆರಡು ಹೋಟ್ಲು, ಒಂದು ಮದ್ಯದಂಗಡಿ ಇತ್ತು. ಆ ತೆರವಿಗೋಸ್ಕರ ಮಾಡಿಸಿರುವ ಶಾಲಾ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಪಂಚಾಯತಿಗೆ ನೋಟಿಸ್ ಕೊಟ್ಟಿದ್ದರು. ಪಂಚಾಯತಿಗೆ ನೋಟಿಸ್ ಕೊಟ್ಟಿದ್ರೆ ಪಂಚಾಯತಿಯವರು ಬಂದು 2 ಮದ್ಯದಂಗಡಿಗೆ 2 ಹೋಟ್ಲಕ್ಕೆ ನೋಟಿಸ್ ಕೊಟ್ಟರು. ಅದರಲ್ಲಿ ಒಂದು ಹೋಟ್ಲ ತೆರವು ಮಾಡಿದ್ದಾರೆ ಅವರೇ ಮನಸ್ಸ ಇಚ್ಛೆಯಿಂದ. ಇನ್ನೂ 3 ಹೋಟ್ಲೆ ತೆರವು ಮಾಡ್ತಾ ಇಲ್ಲ. ಅವರು ನೋಟಿಸ್ ಕೊಟ್ಟಿದ್ದು ಹೋದ ತಿಂಗಳು 5ನೇ ತಾರೀಕಿಗೆ. ಈಗ ಡೇಟ್ ಇವತ್ತು 2ನೇ ಡೇಟ್, ಇನ್ನಾದರೂ ತೆರವು ಮಾಡ್ತಾ ಇಲ್ಲ. ಇದರಲ್ಲಿ ಪಂಚಾಯತಿಯವ್ರದ್ದು PDOನ ಅಧ್ಯಕ್ಷರು ಏನು ಗ್ರಾಮ ಪಂಚಾಯತ್ ಸದಸ್ಯರು ಕೈವಾಡ ಏನಿದೆ ಗೊತ್ತಿಲ್ಲ. ದಯವಿಟ್ಟು ರೋಡ್ ಅಕ್ಕಪಕ್ಕ ಇರುವಂಥ ಮದ್ಯದಂಗಡಿ, ಹೋಟ್ಲಂಗಡಿ ದಯವಿಟ್ಟು ತೆರವುಗೊಳಿಸ್ಬೇಕಂತ ಇನ್ಮೇಲೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಏನಂತ ಹೇಳಿದ್ರು ಅವ್ರು PDO ಅವರು ಬರೀ ಉಡಾಫೆ ಮಾತಾಡ್ತಾ ಇದ್ದಾರೆ. ಏನಂತ? ಆಯಿತು ನಾನು ಹೇಳ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ, ಅದು ಮಾಡ್ತೀನಿ ಅಂತಂತಂದರೆ ನೋಟಿಸ್ ಕೊಡ್ತೀನಿ ಅಂತ. ಒಂದು ನೋಟಿಸ್ ಕೊಟ್ಟ ಮೇಲೆ 10 ದಿವಸ ಒಳಗಡೆ ಮತ್ತೆ ನೋಟಿಸ್ ಜಾರಿ ಮಾಡಬೇಕು. ಅವ್ರು ಒಂದು ನೋಟಿಸ್ ಕೊಟ್ಟು 25 ಸಾವಿರ ಇನ್ನೂ ನೋಟಿಸ್ ಜಾರಿ ಮಾಡೇ ಇಲ್ಲ. ಅಧ್ಯಕ್ಷನ ಕೇಳಿದ್ರೆ ಅದು ನನಗೇನು ಗೊತ್ತೇ ಇಲ್ಲ ಅಂತ ಅವರು ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ. ಸದಸ್ಯರು ಮಾಡಿಸಿರೋ ಗ್ರಾಮ ಸದಸ್ಯರು ದೈವನ ಕೇಳೋಣ, ದೈವ ಕೇಳಿದ ಮೇಲೆ ನಾವು ಮುಂದೆ ಕೆಲಸ ಮಾಡೋಂಥ ಸದಸ್ಯರು ಆ ಥರ ಮಾತಾಡ್ತಾ ಇದ್ದಾರೆ. ಇದಕ್ಕೇನು ಪರಿಹಾರ ಸಿಗ್ತಾ ಇಲ್ಲ. ಸ್ಕೂಲು 100 ಮೀಟ್ರ್ ಒಳಗಡೆ ಯಾವುದೇ ಅಂಗಡಿ ಇದ್ದರೆ ತೆರವುಗೊಳಿಸ್ಬೇಕು. ನಮ್ಮ ಹೆಸರು? ನನ್ನ ಹೆಸರು ಮೆಹಬೂಬ್ ಅಂತೇಳಿ.